ಆಷಾಢ ಮುಗಿಯುವಷ್ಟರಲ್ಲಿ ಮನೆಗೆ ಈ ವಸ್ತುವನ್ನು ತನ್ನಿ. ಜೀವನದಲ್ಲಿ ಎಂದಿಗೂ ನೋಡಿರದ ಸಂಪತ್ತು ನಿಮಗೆ ಪ್ರಾಪ್ತಿಯಾಗುತ್ತದೆ. ಅದೆಷ್ಟೇ ಕಷ್ಟಗಳಿದ್ದರೂ ಈ ಆಷಾಢ ಮಾಸದಲ್ಲಿ ತಂದು ಮನೆಯಲ್ಲಿ ಈ ವಿಧಾನದಲ್ಲಿ ಇಟ್ಟರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ದುರ್ಗಾ ಮಾತೆಯ ಕೃಪೆಯೂ ಸಿಗುತ್ತದೆ. ಈ ವಸ್ತು ಯಾವುದು, ಇದರಿಂದ ಕಠಿಣ ಕಷ್ಟಗಳು ಹೇಗೆ ದೂರವಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ, ಬನ್ನಿ. ಈ ವಿಶೇಷ ಶಕ್ತಿ ಇರುವ ವಸ್ತು ತಾಂತ್ರಿಕ ಮಾಂತ್ರಿಕ ವಿದ್ಯೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ದೃಷ್ಟಿದೋಷ, ಶತ್ರುಕಾಟ, ಹಣದ ಸಮಸ್ಯೆ, ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗದೇ ಇರೋದು, ಎಲ್ಲ ದಿಕ್ಕುಗಳಿಂದಲೂ ಕಷ್ಟಗಳು ಬರೋದು, ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ ಎಂದು ತಿಳಿಯುವಷ್ಟರಲ್ಲಿ ಇನ್ನೊಂದು ದೊಡ್ಡ ಕಷ್ಟಗಳು ಬರೋದು, ಇಂತಹ ತೀರಾ ಕಷ್ಟದ ಸಮಯದಲ್ಲಿ ಈ ವಸ್ತು ಚಮತ್ಕಾರಿಯಂತೆ ಕೆಲಸ ಮಾಡುತ್ತೆ. ಕಪ್ಪು ತೆಂಗಿನಕಾಯಿ ಎಂದು ಕರೆಯಲ್ಪಡುವ ಈ ವಸ್ತು ಎಲ್ಲಿ ಬೇಕೆಂದರಲ್ಲಿ ಸಿಗುವುದಿಲ್ಲ. ಕೆಲವು ಮಾಂತ್ರಿಕ ತಾಂತ್ರಿಕ ವಸ್ತುಗಳನ್ನು ಮಾರಾಟ ಮಾಡುವ ಗಂದಿಗೆ ಅಂಗಡಿಗಳಲ್ಲಿ ಹಾಗೂ ಇತ್ತೀಚೆಗೆ ಆನ್ಲೈನ್ನಲ್ಲೂ ಕೂಡ ಅತಿ ವಿರಳವಾಗಿ ಸಿಗುತ್ತದೆ. ಈ ವಸ್ತುವನ್ನು ಒಂದೇ ಒಂದು ಸಲ ಈ ಆಷಾಢ ಮಾಸದಲ್ಲಿ ತಂದು ಈ ಚಿಕ್ಕ ಕೆಲಸ ಮಾಡಿದರೆ ಮನೆಯಲ್ಲಿ ಆಗುವಂತಹ ಬದಲಾವಣೆಗಳಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಪತಿ ಪತ್ನಿ ನಡುವೆ ಪ್ರೀತಿ ಹೆಚ್ಚು ಮಾಡುತ್ತೆ. ₹1 ದುಡ್ಡು ನಿಲ್ಲದ ಮನೆಯಲ್ಲಿ ಹಣದ ಸಮೃದ್ಧಿಯನ್ನು ನೀಡುತ್ತೆ. ಮನೆಗೆ ಬಂದಾಗ ಈ ವಸ್ತುವಿನಿಂದ ಏನೋ ವಿಸ್ಮಯಗಳು ನಡೀತಾ ಇದೆ ಎನ್ನುವ ಅಂಶ ನಿಮ್ಮ ಅರಿವಿಗೆ ಬರುತ್ತೆ. ಆಷಾಢ ಮಾಸದ ಮಂಗಳವಾರ ಆಗಿರಬಹುದು, ಶುಕ್ರವಾರ ಆಗಿರಬಹುದು, ಶನಿವಾರಗಳಂದು ಈ ಕಪ್ಪು ತೆಂಗಿನಕಾಯಿಯನ್ನು ಮನೆಗೆ ತರಬೇಕು. ಏಕಾಕ್ಷಿ ನಾರಿ ಕೇಳಿದಂತೆ ಕಾಣುವ ಈ ತೆಂಗಿನಕಾಯಿ ಸಂಪೂರ್ಣ ಕಪ್ಪು ಬಣ್ಣದಲ್ಲೇ ಇರುತ್ತದೆ. ಕಪ್ಪು ತೆಂಗಿನಕಾಯಿಗೆ ವಾತಾವರಣದಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಸೆಳೆದುಕೊಳ್ಳುವಂತಹ ಶಕ್ತಿ ಇರುತ್ತೆ. ಈ ಕಾಯಿಯನ್ನು ಇಟ್ಟ 2 ರಿಂದ 3 ಗಂಟೆಯ ಒಳಗೆ ಪಾಸಿಟಿವ್ ಶಕ್ತಿ ಮನೆಯಲ್ಲಿ ಹೆಚ್ಚುತ್ತೆ. 2 ಕಪ್ಪು ತೆಂಗಿನಕಾಯಿಯನ್ನು ಮನೆಗೆ ತನ್ನಿ. ತಂದ ನಂತರ ನೀರಿನಿಂದ 2 ಕೂಡ ತೊಳೆದು ಒಂದನ್ನು ದೇವರ ಕೋಣೆಯಲ್ಲಿ ಇಟ್ಟು ಮನೆ ದೇವರನ್ನು ನೆನೆಯುತ್ತಾ ತೆಂಗಿನಕಾಯಿಗೆ ಅಗರಬತ್ತಿ ಧೂಪವನ್ನು ತೋರಿಸಿ ನಮಸ್ಕಾರ ಮಾಡಿಕೊಳ್ಳಿ. ಬೆಲ್ಲದ ಚೂರುಗಳನ್ನು ನೈವೇದ್ಯವಾಗಿ ಇಡಿ. ಇಂದಿನಿಂದ ಮನೆ ಸಂಕಷ್ಟಗಳೆಲ್ಲ ಕಳೆದು ಯಶಸ್ಸು ಸಿಗಲಿ ಎಂದು ನಂಬಿಕೆಯಿಂದ ಹಣ ಇಡುವಂತಹ ಜಾಗದಲ್ಲಿ ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಎತ್ತಿಡಬೇಕು. ಇನ್ನೊಂದು ಕಪ್ಪು ತೆಂಗಿನಕಾಯಿಯನ್ನು ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅವರನ್ನೆಲ್ಲ ಒಂದು ಕಡೆ ಕೂರಿಸಿ ಒಬ್ಬೊಬ್ಬರ ತಲೆಯ ಮೇಲೂ 3 ಬಾರಿ, ಎಡದಿಂದ 3 ಬಾರಿ, ಬಲದಿಂದ 3 ಬಾರಿ ದೃಷ್ಟಿಯನ್ನು ತೆಗಿಬೇಕು. ಇಳಿಯನ್ನು ತೆಗೆಯಬೇಕು. ಮನೆಯ ಎಲ್ಲ ಸದಸ್ಯರ ದೃಷ್ಟಿಯನ್ನು ಒಬ್ಬ ವ್ಯಕ್ತಿ ತೆಗೆಯಬೇಕು. ಕೊನೆಯಲ್ಲಿ ಎಲ್ಲರ ದೃಷ್ಟಿ ತೆಗೆದ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿಯು ದೃಷ್ಟಿಯನ್ನು ತೆಗೆದು ಆ ತೆಂಗಿನಕಾಯಿಯನ್ನು ಮನೆಯ ಹೊರಗಡೆ ಒಂದು ತಟ್ಟೆಯಲ್ಲಿ ಇಟ್ಟು ಎಳ್ಳೆಣ್ಣೆ ಕರ್ಪೂರಗಳನ್ನು ಬಳಸಿ ಸುಡಬೇಕು. ಸಂಪೂರ್ಣ ಕಪ್ಪು ತೆಂಗಿನಕಾಯಿಯನ್ನು ಸುಟ್ಟ ನಂತರ ಬಂದಂತಹ ಬೂದಿಯನ್ನು ಯಾವುದಾದರೂ ದೊಡ್ಡ ಮರದ ಬುಡದಲ್ಲಿ ಹಾಕಬೇಕು. ಹಾಕಿ ಬರುವಾಗ ಹಿಂತಿರುಗಿ ನೋಡಬಾರದು. ಮನೆಯವರಿಗೆ ಕೈಕಾಲು ತೊಳೆದುಕೊಂಡು ಮನೆಯ ಒಳಗಡೆ ಪ್ರವೇಶ ಮಾಡಬೇಕು. ಈಗ ಮಾಡಿದ ಮೊದಲ ದಿನದಿಂದಲೇ ನಿಮಗಿರುವಂತಹ ಎಲ್ಲ ಹಣದ ಬ್ಲಾಕೇಜ್ಗಳು ದೂರವಾಗುತ್ತೆ. ಇಷ್ಟು ದಿನ ₹1 ಕೂಡ ನಿಲ್ಲುತ್ತಿಲ್ಲ ಎನ್ನುವವರಿಗೂ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಲು ಶುರುವಾಗುತ್ತೆ. ಆಷಾಢ ಮಾಸದಲ್ಲಿ ಮಾಡುವ ತಾಂತ್ರಿಕ ಪರಿಹಾರಗಳು ತುಂಬ ಬೇಗನೆ ಫಲವನ್ನು ನೀಡುತ್ತವೆ. ಪಾರ್ವತಿ ದೇವಿ, ದುರ್ಗಾ ಮಾತೆಯ ಶಕ್ತಿ ತಂತ್ರಗಳಿಗೆ ಈ ಮಾಸದಲ್ಲಿ ಶಕ್ತಿಯನ್ನು ನೀಡುತ್ತವೆ. ಕೋರ್ಟ್ ಕೇಸ್ ಸಮಸ್ಯೆ ಇದ್ದವರು ಸಹ ಈ ಕಪ್ಪು ತೆಂಗಿನಕಾಯಿಯನ್ನು ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡರೆ ಜಯ ಪ್ರಾಪ್ತಿಯಾಗುತ್ತೆ. ವ್ಯಾಪಾರದಲ್ಲಿ ಎಲ್ಲ ಕಳ್ಕೊಂಡು ನಷ್ಟವನ್ನು ನೋಡುತ್ತಿದ್ದರೆ ವ್ಯಾಪಾರ ಸ್ಥಳದಲ್ಲಿ ಈ ಕಪ್ಪು ತೆಂಗಿನಕಾಯಿಯನ್ನು ಇಟ್ಟುಕೊಂಡಿದ್ದರೆ ದಿನೇ ದಿನೇ ವ್ಯಾಪಾರದ ಏಳಿಗೆ ಆಗುತ್ತೆ. ಮಾಟ ಮಂತ್ರ ಪ್ರಯೋಗಗಳು ನಮ್ಮ ಮೇಲೆ ಆಗಿದೆ ಎನ್ನುವ ಅನುಮಾನ ಇದ್ದರೆ ಕಪ್ಪು ತೆಂಗಿನಕಾಯಿಯಿಂದ 7 ಸಲ ನಿಮಗೆ ದೃಷ್ಟಿಯನ್ನು ತೆಗೆಸಿಕೊಂಡು ಆ ಕಾಯಿಯನ್ನು ಸುಟ್ಟು ಹಾಕಬೇಕು. ಮನಸ್ಸಿನ ಕೋರಿಕೆಗಳನ್ನು ನೆರವೇರಿಸುವ ಅಪಾರ ಶಕ್ತಿ ಈ ಚಿಕ್ಕ ಕಪ್ಪು ತೆಂಗಿನಕಾಯಿಗೆ ಇರುತ್ತದೆ. ನಿಮ್ಮ ಊರುಗಳಲ್ಲಿ ದೊಡ್ಡ ಮಾರುಕಟ್ಟೆಗಳಲ್ಲಿ ಪೂಜಾ ಸಾಮಗ್ರಿಗಳು ಸಿಗುವ ಕಡೆ ವಿಚಾರಿಸಿ ಈ ವಿಶೇಷ ವಸ್ತುವನ್ನು ಆಷಾಢ ಮಾಸದಲ್ಲಿ ಮನೆಗೆ ತನ್ನಿ. ಯಾರ ಕೆಟ್ಟ ಕಣ್ಣು ನಿಮ್ಮ ಕುಟುಂಬದ ಮೇಲೆ ಬೀಳದೆ ಮನೆಗೆ ರಕ್ಷಣೆಯ ಕವಚ ಇರಬೇಕು ಎಂದರೆ ಒಂದು ಚೀಲಕ್ಕೆ ಈ ಕಪ್ಪು ತೆಂಗಿನಕಾಯಿಯನ್ನು ಕಟ್ಟಿ ಮನೆ ಬಾಗಿಲಿಗೆ ನೇತು ಹಾಕಿ. ಕಪ್ಪು ತೆಂಗಿನಕಾಯಿಯನ್ನು ಮಕ್ಕಳ ಕೈನಲ್ಲಿ ಮುಟ್ಟಿಸಬೇಡಿ, ಏಕೆಂದರೆ ತಾಂತ್ರಿಕ ಶಕ್ತಿಯು ಈ ಕಾಯಿಯಲ್ಲಿ ಅಪಾರವಾಗಿರುತ್ತೆ. ಮಾಂಸಾಹಾರ ಸೇವನೆ ಮಾಡಿದ ದಿನ, ಸ್ತ್ರೀಯರ ತಿಂಗಳ ಸಮಸ್ಯೆ ಇದ್ದ ದಿನ, ಸೂತಕ ಇದ್ದಂತಹ ದಿನಗಳು ಕಪ್ಪು ತೆಂಗಿನಕಾಯಿಯನ್ನು ಮುಟ್ಟಬಾರದು.
ಇದರ ಶಕ್ತಿಯನ್ನು ಕೇವಲ ಹೇಳಿದರೆ ಅರ್ಥವಾಗುವುದಿಲ್ಲ. ಒಂದು ಸಲ ಮನೆಗೆ ತನ್ನಿ, ಆನಂತರ ಆಗುವ ಹಣದ ಬದಲಾವಣೆಗಳನ್ನು ನೀವೇ ನೋಡುತ್ತೀರಾ. ಈ ವಸ್ತು ಮನೆಯಲ್ಲಿದೆ ಎಂದು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ತಿಳಿಸಬಾರದು. ಯಾವುದಾದರೂ ತಾಂತ್ರಿಕ ವಸ್ತು ಮನೆಯಲ್ಲಿ ಇಟ್ಟ ಮೇಲೆ ಆ ವಸ್ತುವಿನ ಬಗ್ಗೆ ಪದೇ ಪದೇ ಮಾತನಾಡಬಾರದು. ಹೀಗೆ ಮಾಡಿದರೆ ಆ ವಸ್ತುವಿನ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ಅಥವಾ ಮುಂದಿನ ಆಷಾಢದಲ್ಲಿ ಕಪ್ಪು ತೆಂಗಿನಕಾಯಿಯನ್ನು ನೀವು ಬದಲಿಸಬಹುದು. ನೋಡಿದ್ರಲ್ವಾ ಸ್ನೇಹಿತರೆ, ಮನೆಯಲ್ಲಿರುವ ಕಷ್ಟಗಳನ್ನು ದೂರ ಮಾಡಿ ಮನೆಗೆ ರಕ್ಷಾ ಕವಚವನ್ನು ನೀಡುವಂತಹ ಕಪ್ಪು ತೆಂಗಿನಕಾಯಿಯ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಅಂತ ಕಾಮೆಂಟ್ ಮಾಡಿ. ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.